ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಹರಃ ಓಂ. ಇವತ್ತು ಬೃಹಸ್ಪತಿ ಗ್ರಹ. ಬೃಹಸ್ಪತಿ ಗ್ರಹ ಅಂದರೆ ಯಾವುದು? ಗುರುಗ್ರಹ ಅಂತಾರೋ, ಅದಕ್ಕೆ ಬೃಹಸ್ಪತಿ ಅಂತಾರೆ. ಈ 9 ಗ್ರಹಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಗ್ರಹ ಅಂದರೆ ಅದು ಬುಧಗ್ರಹ, ಗುರುಗ್ರಹ. ಈ 9 ಗ್ರಹಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಗ್ರಹ ಯಾವುದು ಅಂದ್ರೆ ಅದು ಗುರುಗ್ರಹ. ಇದು 9 ಗ್ರಹಗಳಲ್ಲಿ ಎಲ್ಲೈತಿ ಹೇಳ್ರಿ? ಮಧ್ಯದೊಳಗೈತಿ. 9 ಗ್ರಹ ಹಿಂದು, ಇನ್ನು 9 ಗ್ರಹ ಮುಂದು. ಹಾಗಾಗಿ ಮಧ್ಯದಲ್ಲಿ ಇರೋದರಿಂದ ಈ ಗುರುಗ್ರಹದ ಫಲನೂ ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಾವೆ ಮತ್ತು ಅಷ್ಟೇ ಮಹತ್ವಪೂರ್ಣವಾಗಿರ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಗುರುಗ್ರಹದ ಅನುಗ್ರಹ ಅವಶ್ಯವಾಗಿ ಬೇಕೇ ಬೇಕು. ಅದು ಇದ್ರೇ ಅವನು ಜೀವನ ಮಾಡೋಕ್ಕೆ ಸಾಧ್ಯ ಐತೆ ಹೊರತು ಗುರುಗ್ರಹದ ಅನುಗ್ರಹ ಇಲ್ಲ ಅಂದ್ರೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ. ಗುರುಣ ದೇಹ ಪುಷ್ಟಿಶ್ಚ ಬುದ್ಧಿ ಪುತ್ರಾರ್ಥ ಸಂಪದ ಅಂಥೇಳಿ ಈ ಗುರುಗ್ರಹದ ಕಾರಕತ್ವ ಹೇಳ್ತೈತೆ. ಗುರುಗ್ರಹದ ಕಾರಕತ್ವ ಯಾಕೆ ಈ ಎಲ್ಲ ವಿಷಯಗಳನ್ನ ಹೇಳ್ತೈತೆ ಅಂದ್ರೆ, ಇನ್ನು ಕೆಲವು ಗ್ರಹಗಳಿಗೆ, ಇನ್ನು ಉಳಿದ ಗ್ರಹಗಳಿಗೆ ಕೆಲವು ಒಂದಿಷ್ಟು ಕಡಿಮೆ ರೀತಿಯಲ್ಲಿ ಕಾರಕಗಳು ಇರ್ತವೆ. ಗುಣಗಳು. ಕಾರಕಗಳಂದ್ರೆ ಯಾವ ಕೆಲಸವನ್ನು ಆ ಗ್ರಹ ಮಾಡ್ತಾನೆ, ಯಾವ ಕೆಲಸಗಳ ಮೇಲಿಂದ ಆ ಗ್ರಹ ಫಲವನ್ನು ಕೊಡ್ತಾನೆ. ಈಗ ನೀವು ತಿಳ್ಕೊಂಡ್ರಿ ಬುದ್ಧಿ. ಈ ಬುಧಗ್ರಹ ಯಾವುದ್ರ ಮೇಲೆ ಕೊಡ್ತಾನೋ? ಬುದ್ಧಿಗೆ ಸಂಬಂಧಿಸಿರುವಂಥ ಎಲ್ಲ ಕೆಲಸಗಳನ್ನ ಯಾರು ಅನುಗ್ರಹ ಮಾಡ್ತಾರೋ? ಬುಧಗ್ರಹ ಮಾಡ್ತಾನೋ. ಹೀಗೆ ಮಾನಸಿಕವಾಗಿ ಮನಸ್ಸಿಗೆ ಸಂಬಂಧಿಸಿರುವಂತಹ ಎಲ್ಲ ವಿಚಾರಗಳಿಗೆ, ಆ ಗುಣಗಳಿಗೆ ಯಾರು ಕಾರಕರು? ಚಂದ್ರಗ್ರಹ ಕಾರಕ. ಹಿಂಗೆ ಗುರುಗ್ರಹ, ಬೃಹಸ್ಪತಿ ಗ್ರಹ ಅಂದ್ರೆ ಇದು ಬಹಳ ಮಹತ್ವವಾಗಿರುವಂತಹ ಗ್ರಹ ಇರೋದರಿಂದ ದೇಹ ಪುಷ್ಟಿ, ಗುರುಣ ದೇಹ ಪುಷ್ಟಿಶ್ಚ ಬುದ್ಧಿ ಪುತ್ರ ಅರ್ಥ ಸಂಪದ. ಈ ಗುರುಗ್ರಹನ ಅನುಗ್ರಹ ಇತ್ತು ಅಂದ್ರೆ ಮೊದಲಿಗೆ ಏನಾಕೈತೆ ಅಂದ್ರೆ ದೇಹ ಪುಷ್ಟಿ, ದೇಹದ ಆರೋಗ್ಯ ಸರಿಯಾಗಿರಬೇಕು. ಅಂದ್ರೆ ಪ್ರತಿಯೊಬ್ಬನ ಮನುಷ್ಯನ ಶರೀರ ಆರೋಗ್ಯಯುತವಾಗಿರಬೇಕಾಗಿತ್ತು ಅಂದ್ರೆ ಅದಕ್ಕೆ ಯಾವ ಗ್ರಹದ ಅನುಗ್ರಹ ಬೇಕು? ಗುರುಗ್ರಹ. ಒಂದನೇದು ಗುರುಣ ದೇಹ ಪುಷ್ಟಿಶ್ಚ. ಮನುಷ್ಯನಿಗೆ ಮೊದಲು ಆರೋಗ್ಯ ಸರಿಯಾಗಿತ್ತು ಅಂದರೆ ಇನ್ನು ಉಳಿದ ಎಲ್ಲ ಗ್ರಹಗಳಿಂದ ಬರುವಂತಹ ಫಲಗಳನ್ನು ಅನುಭವಿಸೋಕ್ಕೆ ಸಾಧ್ಯ ಐತಿ. ಮನುಷ್ಯಗೆ ಆರೋಗ್ಯ ಇರಲಿಲ್ಲ, ಕೋಟಿ ಇರಲಿ, ರೊಕ್ಕ ಇತ್ತಂದ್ರೆ ಉಪಯೋಗ ಏನು? ಅದಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ. ಈ ಆರೋಗ್ಯವನ್ನು ಯಾರು ಕರುಣಿಸ್ತಾರೋ ಅಂದ್ರೆ ಈ ಗುರುಗ್ರಹದ ಅನುಗ್ರಹದಿಂದ ಆರೋಗ್ಯ ಪ್ರಾಪ್ತಿ ಆಕೈತಿ. ಗುರುಣ ದೇಹ ಪುಷ್ಟಿಶ್ಚ, ದೇಹ ಪುಷ್ಟಿ ಆಕೈತಿ. ಬರೀ ಆರೋಗ್ಯ ಅಷ್ಟೇ ಅಲ್ಲ, ಬಲಿಷ್ಠವಾಗಿರುವಂತಹ ಶರೀರ ನಿರ್ಮಾಣ ಆಕೈತಿ. ಯಾವುದರಿಂದ ಅಂದ್ರೆ ಈ ಗುರುಗ್ರಹದ ಅನುಗ್ರಹದಿಂದ. ಕೆಲವೊಬ್ಬರು ಶಾರೀರಿಕವಾಗಿ ಅಷ್ಟು ಬಲಿಷ್ಠ ಇರೋಂಗಿಲ್ಲ. ಅಂಥವ್ರು ಎಲ್ಲರೂ ಏನು ಮಾಡ್ಬೇಕಂದ್ರೆ ಈ ಗುರುಗ್ರಹನ ಅನುಗ್ರಹ, ಈ ಗುರುಗ್ರಹನ ಆರಾಧನೆ ಮಾಡ್ರಿ ಅಂದ್ರೆ ಅವರ ಶರೀರದೊಳಗೆ ಬಲಿಷ್ಠವಾಗಿರುವಂಥ ಶಕ್ತಿ ಪ್ರಾಪ್ತಿ ಆಕೈತಿ. ಆ ಶರೀರಕ್ಕೆ ಒಂದಿಷ್ಟು ಬಲ ಬರ್ತೈತಿ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶರೀರ ಪುಷ್ಟಿ. ಮನುಷ್ಯನ ಶರೀರ ಪುಷ್ಟಿಯಾಗಿದ್ದಾಗ ಮಾತ್ರ ಅವನು ಆರೋಗ್ಯವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಯಾವ ಮನುಷ್ಯನ ಶರೀರ ಸದೃಢವಾಗಿತ್ತು ಅಂದರೆ ಮುಂದೆ ಭವ್ಯ ಭಾರತದ ಅಂದರೆ ಮುಂದೆ ಪ್ರಪಂಚದ ಭವಿಷ್ಯ ಕೂಡ ಸದೃಢವಾಗಿ ಇರ್ತದೆ. ಯಾಕಂದ್ರೆ ಅಂತಹ ಪುತ್ರರ ಜನನ ಆಗೋದ್ರಿಂದ, ಅಂತಹ ಸಂತಾನಗಳ ಉತ್ಪತ್ತಿ ಆಗೋದ್ರಿಂದ ಈ ಗುರುಗ್ರಹ ಅನುಗ್ರಹದಿಂದ, ಈ ಗುರುಗ್ರಹನ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ದೇಹ ಪುಷ್ಟಿ, ಶರೀರ ದಷ್ಟಪುಷ್ಟವಾಗಿರುವಂತಹ ಶರೀರ ಅನುಗ್ರಹ ಆಗಬೇಕಾಗಿತ್ತು ಅಂದ್ರೆ ನೀವೆಲ್ಲರೂ ಏನು ಮಾಡಬೇಕು? ಗುರುಗ್ರಹನ ಆರಾಧನೆಯನ್ನು ಮಾಡಬೇಕು. ಗುರುಗ್ರಹನನ್ನು ಸ್ಮರಣೆ ಮಾಡ್ಕೊತಿರಬೇಕು. ದೇಹ ಪುಷ್ಟಿ ಅಷ್ಟೇ ಅಲ್ಲದೆ ಗುರುಣ ದೇಹ ಪುಷ್ಟಿಶ್ಚ ಬುದ್ಧಿ ಪುತ್ರಾರ್ಥ ಸಂಪದ. ಬುದ್ಧಿ ಕೇವಲ ಬುಧಗ್ರಹನ ಆರಾಧನೆ ಮಾಡೋದ್ರಿಂದ ಬುದ್ಧಿ ಸಿಗ್ತೈತೆ ಅಂತ ಹೇಳ್ಕೋದಲ್ಲ. ಬುಧಗ್ರಹನ ಆರಾಧನೆ ಮಾಡೋದ್ರಿಂದನೂ ಬುದ್ಧಿ ಸಿಗ್ತೈತಿ. ಅದ್ರ ಜೊತೆಗೆ ಗುರುಗ್ರಹನ ಆರಾಧನೆ ಮಾಡೋದ್ರಿಂದ ಆ ಬುದ್ಧಿಗೆ ಒಂದಿಷ್ಟು ಪಕ್ವತೆ ಸಿಗ್ತೈತಿ. ಬರೀ ಬುದ್ಧಿ ಬೇರೆ, ಸಾದಾ ಬುದ್ಧಿ ಬೇರೆ, ಚಲೋ ಬುದ್ಧಿ ಬೇರೆ.
ಒಂದಿಷ್ಟು ಈ ಗುರುಗ್ರಹನ ಅನುಗ್ರಹ ಬುಧದ ಜೊತೆಗೆ ಗುರುವಿನ ಅನುಗ್ರಹ ಇತ್ತು ಅಂದ್ರೆ ಅಂತಹ ವ್ಯಕ್ತಿಯ ಒಂದು ವಿಚಾರಗಳು, ಅಂಥ ವ್ಯಕ್ತಿಯ ಒಂದು ಬುದ್ಧಿಶಕ್ತಿ ಅದೊಂದು ಉನ್ನತ ಮಟ್ಟದವಾಗಿ ಅವ್ರಿಗೆ ಗೋಚರ ಆಗ್ತೈತೆ. ಹಾಗಾಗಿ ಈ ಗುರುಗ್ರಹನ ಅನುಗ್ರಹದಿಂದ ಬುದ್ಧಿ, ಆನಂತರ ಅವನ ವಿಚಾರಗಳು ಕೂಡ ಪುಷ್ಟಿಯಾಗಿ ಉತ್ತಮವಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದ್ತವೆ. ಆನಂತರ ದೇಹ ಪುಷ್ಟಿ ಅಷ್ಟೇ ಅಲ್ಲ, ಬುದ್ಧಿ ಅಷ್ಟೇ ಅಲ್ಲ, ಪುತ್ರ, ಮನುಷ್ಯನಿಗೆ ಪುತ್ರಕಾರಕನೂ ಹೌದು ಈ ಗುರು. ಯಾವ ವ್ಯಕ್ತಿಗೆ ಗುರುವಿನ ಅನುಗ್ರಹ ಇರ್ತದೆಯೋ ಅಂತಹ ವ್ಯಕ್ತಿಗಳಿಗೆ ಗಂಡು ಮಕ್ಕಳ ಜನನ. ಪುತ್ರ ಅಂದರೆ ಬರೇ ಗಂಡು ಮಗ ಹುಟ್ಟುತ್ತಾನ ಪುತ್ರ ಅಲ್ಲ, ಅವನು ಉತ್ತಮವಾಗಿರುವಂಥ ಪುರುಷನಾಗಿ ಜೀವನದಲ್ಲಿ ಸಫಲನಾಗಬೇಕಾಗಿತ್ತು ಅಂದ್ರೆ ಪೂರ್ಣವಾಗಿ ಗುರುಗ್ರಹದ ಅನುಗ್ರಹ ಬೇಕು. ಗಂಡು ಮಕ್ಕಳು ಇಲ್ಲದವರು, ಆನಂತರ ಸಂತಾನ ಪ್ರಾಪ್ತಿ ಆಗಲಾರ್ದಂಥವರು ಏನು ಮಾಡ್ಬೇಕಂದ್ರೆ ಗುರುಗ್ರಹನ ಆರಾಧನೆಯನ್ನು ಮಾಡೋದು. ಈ ಗುರುಗ್ರಹನ ಆರಾಧನೆ ಮಾಡೋದ್ರ ಜೊತೆಗೆ ಇನ್ನು ಕೆಲವು ಗ್ರಹಗಳ ಆರಾಧನೆ ಕೂಡ ಅಲ್ಲಿ ಹೇಳ್ತಾರೆ. ಆದರೆ ಈಗ ನಾವು ಕೇವಲ ಗುರುಗ್ರಹನ ವಿಷಯವಾಗಿ ನೋಡ್ತಾ ಇರೋದರಿಂದ ಗುರುಗ್ರಹನೂ ಕೂಡ ಪುತ್ರಕಾರಕನಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಉತ್ತಮವಾಗಿರುವಂಥ ಬುದ್ಧಿ, ಉತ್ತಮವಾಗಿರುವಂಥ ಆರೋಗ್ಯ, ದಷ್ಟಪುಷ್ಟವಾಗಿರುವಂಥ ಶರೀರ, ಅವರಿಗೆ ಜೀವನವನ್ನು ಸಾಗಿಸಬೇಕಾಗಿರುವಂಥ ಎಲ್ಲ ಅಂಶಗಳು ಬೇಕಾಗಿದ್ವು ಅಂದ್ರೆ ಅಲ್ಲಿ ಕೇವಲ ಗುರುವಿನ ಅನುಗ್ರಹ ಭಾಳ ಮುಖ್ಯ. ಗುರು ಮಾರ್ಗದರ್ಶಕನಾಗಿರುವಂಥವನು. ಗುರುಗ್ರಹ ಕೇವಲ ನಾವು ಸಾಮಾನ್ಯವಾಗಿ ಗುರು ಅಂದ್ರೇ ಮಾರ್ಗದರ್ಶಕರು, ಗುರು, ಶಿಕ್ಷಕ ಇವರೆಲ್ಲರೂ ಮಾರ್ಗದರ್ಶಕರು ಅಂತ ಹೇಳಿ ನಾವು ಭಾವಿಸ್ತೀವಿ. ಅದೇ ರೀತಿ ಈ 9 ಗ್ರಹಗಳ ಒಳಗೂ ಕೂಡ ಯಾರಿಗೆ ಒಂದು ಗುಂಪಿನ ನಾಯಕತ್ವ ಪಡಿಬೇಕಾಗಿತ್ತು ಅಂದ್ರೆ, ಎಂಥವರು ಒಂದು ಸಮಾಜದೊಳಗೆ ಒಂದು ಲೀಡರ್ಶಿಪ್ ಆಗಬೇಕಾಗಿತ್ತು ಅಂದ್ರೆ, ಶಾಲೆ ಒಳಗೆ ಎಲ್ಲರೊಳಗೆ ಲೀಡ್ರ್ ಆಗಬೇಕಾಗಿತ್ತು ಅಂದ್ರೆ, ಆ ಸಮಾಜದೊಳಗೆ ಒಂದು ಸ್ಥಾನದಲ್ಲಿದ್ದು ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿ ಇರಬೇಕಾಗಿತ್ತು ಅಂದ್ರೆ, ಒಬ್ಬ ಗುರು ಆಗಬೇಕಾಗಿತ್ತು ಅಂದ್ರೆ, ಒಬ್ಬ ಪಂಡಿತನಾಗಬೇಕಾಗಿತ್ತು ಅಂದ್ರೆ, ಒಂದಿಷ್ಟು 4 ಜನರಿಗೆ ಜ್ಞಾನ ಬೋಧನೆಯನ್ನು ಮಾಡುವಂಥವನಾಗಬೇಕಾಗಿತ್ತು ಅಂದ್ರೆ, ಒಳ್ಳೆಯ ಪ್ರವಚನಕಾರ ಆಗಬೇಕಾಗಿತ್ತು ಅಂದ್ರೆ, ಅವೆಲ್ಲದಕ್ಕೂ ಕೂಡ ಈ ಗುರುಗ್ರಹನ ಅನುಗ್ರಹ ಆಶೀರ್ವಾದ ಭಾಳ ಮುಖ್ಯ. ಹಾಗಾಗಿ ದೇಹ ಪುಷ್ಟಿಶ್ಚ ಬುದ್ಧಿ ಪುತ್ರಾರ್ಥ ಸಂಪದ. ಅರ್ಥ ಅಂದ್ರೆ ರೊಕ್ಕ. ಮನುಷ್ಯನಿಗೆ ರೊಕ್ಕ ಸಂಪಾದನೆ ಆಗಬೇಕಾಗಿತ್ತು ಅಂದ್ರೆ ಕೇವಲ ಶುಕ್ರಗ್ರಹ ಆಶೀರ್ವಾದ ಇದ್ದರೆ ಸಾಕು ಅಂತ ಹೇಳ್ತಾರಲ್ಲ, ಶುಕ್ರಗ್ರಹದ ಜೊತೆಗೆ ಈ ಧರ್ಮ ಕಾರ್ಯವಾಗಿ ಹಣ ಸಂಪಾದನೆ ಮಾಡಬೇಕಾಗಿತ್ತು ಅಂದ್ರೆ, ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕಾಗಿತ್ತು ಅಂದ್ರೆ ಈ ಗುರುವಿನ ಅನುಗ್ರಹನೂ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಆ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಗುರುವಿನ ಆರಾಧನೆ, ಗುರುವಿನ ಜಪ, ಗುರುವಿನ ನಿತ್ಯ ಸ್ಮರಣೆ ಎಲ್ಲರಿಗೂ ಕೂಡ ಮುಖ್ಯವಾಗಿ ಬೇಕಾಗಿರುತ್ತೆ. ಹಾಗಾಗಿ 9 ಗ್ರಹಗಳಲ್ಲಿ ಮಧ್ಯದಲ್ಲಿರುವಂತಹ 9 ಗ್ರಹಗಳ ಒಳಗೆ 5ನೇ ಗ್ರಹವಾಗಿರುವಂತಹ ಈ ಗುರುಗ್ರಹ, ಇದಕ್ಕೆ ಬೃಹಸ್ಪತಿ ಅಂತ ಹೇಳ್ತಾರೆ. ಅಂತಹ ಬೃಹಸ್ಪತಿ ಗ್ರಹನ ಆರಾಧನೆ ಮಾಡೋದರಿಂದ ಬಹಳ ಅತ್ಯಂತ ಶ್ರೇಷ್ಠವಾಗಿರೋಂಥ ಫಲ ಸಿಗ್ತವೆ. ಯಾವ ವ್ಯಕ್ತಿಯ ಜಾತಕದಲ್ಲಿ ಲಗ್ನದೊಳಗೆ ಗುರು ಇರ್ತಾನೋ ಅಂತಹ ವ್ಯಕ್ತಿ ಲಗ್ನದೋಳು ಗುರು ಮೇರೆ ಸರ್ವಾರಿಷ್ಟ ಕೆಡಗುಮ್ ಅನ್ನುವಂತಹ ವಾಕ್ಯದಂತೆ ಯಾವ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಲಗ್ನದಲ್ಲಿ ಗುರು ಇರ್ತಾನೋ ಅಂಥವನಿಗೆ ಎಲ್ಲ ದೋಷಗಳು ನಿವಾರಣೆ ಆಗ್ತಾವೆ ಅಂಥೇಳಿ ಘಂಟಾಘೋಷವಾಗಿ ಅವರು ಸಾರ್ತಾರೆ. ಹಾಗಾಗಿ ಈ ಗುರುವಿನ ಅನುಗ್ರಹ ಭಾಳ ಇಂಪಾರ್ಟೆಂಟ್ ಇರೋದರಿಂದ ಗುರುವಿನ ಮತ್ತು ಚಂದ್ರನ ಸಂಬಂಧ ಇದ್ದಾಗ ಗಜಕೇಸರಿ ಯೋಗ ಉಂಟಾಗ್ತವೆ. ಆನಂತರ ಗುರು ಷಷ್ಠಾಷ್ಟಮ ದ್ವಾದಶದಲ್ಲಿದ್ದಾಗ ಅಂತಹ ಸ್ಥಳಗಳಿಂದ ಆಗುವಂಥ ಹಾನಿಗಳು ಸ್ವಲ್ಪ ಕಡಿಮೆ ಆಕ್ಕವು. ಆನಂತರ ಏಕಾದಶಿ ಸ್ಥಾನ, ನವಮ ಸ್ಥಾನ, ದಶಮ ಸ್ಥಾನದಲ್ಲಿ ಗುರು ಇದ್ದಂದ್ರೆ ಅವರಿಗೆ ಲಾಭದಾಯಕ ಆಗ್ತೈತಿ, ಉದ್ಯೋಗದಲ್ಲಿ ಯಶಸ್ಸು ಸಿಗ್ತೈತಿ. ಪಂಚಮದಲ್ಲಿ ಗುರು ಇದ್ದ ಅಂದ್ರೆ ಅವರೆಲ್ಲರಿಗೂ ಸತ್ಸಂತಾನ ಪ್ರಾಪ್ತಿ ಆಗ್ತೈತಿ, ಗಂಡು ಮಕ್ಕಳ ಜನನ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಈ ಗುರುಗ್ರಹನ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಈ ಅನುಗ್ರಹವನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆ ಕೇವಲ ಗುರುವಿನನ್ನು ಸ್ಮರಣೆ ಮಾಡೋದು ಅಷ್ಟೇ ಅಲ್ಲ, ವೈದಿಕ ಮಾರ್ಗವಾಗಿ ಶಾಸ್ತ್ರಬದ್ಧವಾಗಿ ಆ ಗ್ರಹವನ್ನು ನಾವು ಜಪ ಮಾಡಬೇಕು, ಆರಾಧನೆ ಮಾಡಬೇಕು, ಆ ಮಂತ್ರಗಳನ್ನ ಪಠನೆ ಮಾಡಬೇಕು. ಇವೆಲ್ಲ ಮಾಡಿದಾಗ ಪೂರ್ಣವಾಗಿ ಗುರುವಿನ ಅನುಗ್ರಹ ಆಗ್ತೈತಿ. ಕೆಲವು ಜನರಿಗೆ ಮಂತ್ರಗಳನ್ನ ಉಚ್ಚಾರ ಮಾಡಿ ಪೂಜೆ ಮಾಡುವಂತಹ ಅವಕಾಶ ಇರ್ತದೆ, ಇನ್ನು ಕೆಲವೊಬ್ಬರಿಗೆ ಅಂಥ ಅವಕಾಶ ಇರೋಂಗಿಲ್ಲ. ಆದರೆ ಸಾಧ್ಯ ಇದ್ದಷ್ಟು ಜನರು ನಿಮ್ಮೆಲ್ಲರಿಗೂ ಕೂಡ ಪೌರೋಹಿತರಾಗಿರೋದ್ರಿಂದ ಪೌರೋಹಿತರಿಗೆ ಮಾತ್ರ ಇದನ್ನು ಕಂಪಲ್ಸರಿ ಸರಿಯಾಗಿ ಶುದ್ಧವಾಗಿ ಉಚ್ಚಾರ ಪೂರ್ಣವಾಗಿ ಅಧ್ಯಯನ ಮಾಡಲೇಬೇಕು. ಇನ್ನು ಕೆಲವರಿಗೆ ಭಕ್ತರು ಮತ್ತು ನೀವೆಲ್ಲರೂ ಕಲಿತೀರಿ, ಅಭ್ಯಾಸ ಮಾಡ್ತೀರಿ, ಮಂತ್ರ ಹೇಳ್ತೀರಿ. ಭಕ್ತರೆಲ್ಲ ಹೆಂಗೆ ಮಾಡ್ಬೇಕು? ಅವ್ರು ಗುರುಕುಲಕ್ಕೆ ಬಂದು ಅಭ್ಯಾಸ ಮಾಡೋಕ್ಕಾಕೈತೇನೋ
ಇಲ್ಲ. ಅಂಥವ್ರಿಗೆ ಫಲ ಸಿಗಬೇಕಾಗಿತ್ತು ಅಂದ್ರೆ ಯಾವ ಭಕ್ತರು, ಯಾವ ಜನರು, ಸಾಮಾನ್ಯ ಜನರು ಈ ಗುರುವಿನ ಅನುಗ್ರಹ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಸ್ವತಃ ಅವರು ಮಂತ್ರಗಳನ್ನು, ನ್ಯಾಸಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹವ್ರು ಏನು ಮಾಡ್ಬೇಕಂದ್ರೆ ಶುದ್ಧವಾಗಿ ಉಚ್ಚಾರ, ಶುದ್ಧವಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡುವಂತಹ ಒಬ್ಬ ಪುರೋಹಿತನನ್ನು ಸಂಪರ್ಕ ಮಾಡಿ ಆ ಪುರೋಹಿತರಿಂದ ಆ ಗ್ರಹವನ್ನು ಪೂಜೆ ಮಾಡಿಸೋದ್ರಿಂದ ನೀವು ಮಾಡಿರುವಂಥ ಪೂಜಾ ಫಲ ಆ ಭಕ್ತರಿಗೆ ಪ್ರಾಪ್ತಿಯಾಗಿ ಅವರಲ್ಲಿರುವಂಥ ಅನೇಕ ದೋಷಗಳ ನಿವಾರಣೆಯಾಗಿ ಗುರುಗ್ರಹದ ಅನುಗ್ರಹ ಅವ್ರಿಗೆ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ. ಹಾಗಾಗಿ ಎಲ್ಲರೂ ಗುರುಗ್ರಹದ ಆವಾಹನೆಯನ್ನು, ಮಂತ್ರಗಳನ್ನು ಸರಿಯಾಗಿ ಉಚ್ಚಾರ ಶುದ್ಧವಾಗಿ ಕಲಿಯುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಎಲ್ಲರೂ ಹೇಳ್ರಿ ಹರಹ ಓಂ. ಅಥ ಬೃಹಸ್ಪತಿಗ್ರಹಾವಾಹನಂ. ಅಥ ಬೃಹಸ್ಪತಿಗ್ರಹಾವಾಹನಂ. ಅಥ ಬೃಹಸ್ಪತಿಗ್ರಹಾವಾಹನಂ. ಅಥ ಗುರುಗ್ರಹಾವಾಹನಂ. ಅಥ ಗುರುಗ್ರಹಾವಾಹನಂ. ಅಥ ಗುರುಗ್ರಹಾವಾಹನಂ. ಗುರು ಅಂದರೂ ಒಂದೇ, ಬೃಹಸ್ಪತಿ ಅಂದರೂ ಒಂದೇ. ಬೃಹಸ್ಪತೇತ್ಯಸ್ಯ ಮಂತ್ರಸ್ಯ. ಬೃಹಸ್ಪತೇತ್ಯಸ್ಯ ಮಂತ್ರಸ್ಯ. ಬೃಹಸ್ಪತೇತ್ಯಸ್ಯ ಮಂತ್ರಸ್ಯ. ಬೃಹಸ್ಪತೇತ್ಯಸ್ಯ ಮಂತ್ರಸ್ಯ. ಬೃಹಸ್ಪತೇತ್ಯಸ್ಯ ಮಂತ್ರಸ್ಯ. ಬೃಹಸ್ಪತೇತ್ಯಸ್ಯ ಮಂತ್ರಸ್ಯ. ಗೃತ್ಸ್ನಮದ ಋಷಿಃ ಶಿರಸಿ. 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 ಬೃಹಸ್ಪತಿರ್ದೇವತಾ ಮುಖೇ. ಬೃಹಸ್ಪತಿರ್ದೇವತಾ ಮುಖೇ. ಬೃಹಸ್ಪತಿರ್ದೇವತಾ ಮುಖೇ. ಜಗತಿ ಛಂದಃ ಹೃದಯೇ. ಜಗತಿ ಛಂದಃ ಹೃದಯೇ. ಜಗತಿ ಛಂದಃ ಹೃದಯೇ. ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಬುಧಗ್ರಹ ಬೃಹಸ್ಪತಿಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಬೃಹಸ್ಪತಿಗ್ರಹಾರಾಧನೆ ಜಪೆ ವಿನಿಯೋಗಃ. ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಬೃಹಸ್ಪತಿಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಬೃಹಸ್ಪತಿಗ್ರಹಾರಾಧನೆ ಜಪೆ ವಿನಿಯೋಗಃ. ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಬೃಹಸ್ಪತಿಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಬೃಹಸ್ಪತಿಗ್ರಹಾರಾಧನೆ ಜಪೆ ವಿನಿಯೋಗಃ. ಕರನ್ಯಾಸ. ಬೃಹಸ್ಪತೆ ಅತಿಯದರ್ಯೋ ಅರ್ಹಾತ್. ಬೃಹಸ್ಪತೆ ಅತಿಯದರ್ಯೋ ಅರ್ಹಾತ್. ಬೃಹಸ್ಪತೆ ಅತಿಯದರ್ಯೋ ಅರ್ಹಾತ್. ಅಂಗುಷ್ಟಾಭ್ಯಾಂ ನಮಃ. ಅಂಗುಷ್ಟಾಭ್ಯಾಂ ನಮಃ. ಅಂಗುಷ್ಟಾಭ್ಯಾಂ ನಮಃ. ಬೃಹಸ್ಪತೆ ಅತಿಯದರ್ಯೋ ಅರ್ಹಾತ್ ಅಂಗುಷ್ಟಾಭ್ಯಾಂ ನಮಃ. ಬೃಹಸ್ಪತೆ ಅತಿಯದರ್ಯೋ ಅರ್ಹಾತ್ ಅಂಗುಷ್ಟಾಭ್ಯಾಂ ನಮಃ. ಬೃಹಸ್ಪತೆ ಅತಿಯದರ್ಯೋ ಅರ್ಹಾತ್ ಅಂಗುಷ್ಟಾಭ್ಯಾಂ ನಮಃ. ದ್ಯುಮದ್ವಿಭಾತಿ ತರ್ಜನೀಭ್ಯಾಂ ನಮಃ. ದ್ಯುಮದ್ವಿಭಾತಿ ತರ್ಜನೀಭ್ಯಾಂ ನಮಃ. ದ್ಯುಮದ್ವಿಭಾತಿ ತರ್ಜನೀಭ್ಯಾಂ ನಮಃ. ದ್ವಿಮದ್ದಲ ದ್ಯು ದ್ಯುಮದ್ವಿಭಾತಿ ತರ್ಜನೀಭ್ಯಾಂ ನಮಃ. ದ್ಯುಮದ್ವಿಭಾತಿ ತರ್ಜನೀಭ್ಯಾಂ ನಮಃ. ದ್ಯುಮದ್ವಿಭಾತಿ ತರ್ಜನೀಭ್ಯಾಂ ನಮಃ. ಕ್ರತುಮಜ್ಜನೇಷು ಮಧ್ಯಮಾಭ್ಯಾಂ ನಮಃ. ಕ್ರತುಮಜ್ಜನೇಷು ಮಧ್ಯಮಾಭ್ಯಾಂ ನಮಃ. ಕ್ರತುಮಜ್ಜನೇಷು ಮಧ್ಯಮಾಭ್ಯಾಂ ನಮಃ. ಯದ್ದೀದ ಯಚ್ಚ ವಸ ಅನಾಮಿಕಾಭ್ಯಾಂ 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 ನಮಃ. ಋತ ಪ್ರಜಾತತದಸ್ಮಾಸು ಕನಿಷ್ಠಿಕಾಭ್ಯಾಂ ನಮಃ.
ऋतप्रजाततदस्मासु कनिष्ठिकाभ्यां नमः 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 द्रविणं धेहि चित्रं करतलकरपृष्ठाभ्यां नमः द्रविणं देहि चित्रं करतलकरपृष्ठाभ्यां नमः द्रविणं देहि चित्रं करतलकरपृष्ठाभ्यां नमः देहन्यास बृहस्पते अतियदर्यो अर्हात् हृदयाय नमः बृहस्पते अतियदर्यो अर्हात् हृदयाय नमः बृहस्पते अतियदर्यो अर्हात् हृदयाय नमः द्युमद्विभाति शिरसे स्वाहा द्युमद्विभाति शिरसे स्वाहा द्युमद्विभाति शिरसे स्वाहा क्रतुमज्जनेषु शिखायैव षट् क्रतुमज्जनेषु शिखायैव षट् क्रतुमज्जनेषु शिखायैव षट् यद्दीदयच्च वसा कवचायहुं यद्धीदयच्च वसा कवचायहुं यद्धीदयच्च वसा कवचायहुं ऋतप्रजाततदस्मासु नेत्रत्रयाय वौषट् ऋतप्रजाततदस्मासु नेत्रत्रयाय वौषट् ऋतप्रजाततदस्मासु नेत्रत्रयाय वौषट् द्रविणं धेहि चित्रम् अस्त्राय फट् द्रविणं देहि चित्रम् अस्त्राय फट् द्रविणं देहि चित्रम् अस्त्राय फट् ॐ भूर्भुवः सुवरोमिति दिग्बन्धः ॐ भूर्भुवः सुवरोमिति दिग्बन्धः ॐ भूर्भुवः सुवरोमिति दिग्बन्धः दिग्बन्धः अल ब महाप्राण ध मा ब अल्पप्राण ध महाप्राण इति दिग्बन्धः इति दिग्बन्धः ध महाप्राण इति दिग्बन्धः ಎಲ್ಲರೂ ಬಂಧಃ ಅನ್ನಂಗಿಲ್ಲ इति दिग्बन्धः इति दिग्बन्धः ಹಾಂ इति दिग्बन्धः ध्यानं 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 सौम्ये सुदीर्घे चतुरश्रपीठे 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 रथेऽङ्गिराः पूर्वमुखस्वभावः रथेऽङ्गिरा पूर्वमुखस्वभावः रथेऽङ्गिरा पूर्वमुखस्वभावः रथेऽङ्गिराः पूर्वमुखस्वभावः रथेऽङ्गिरा पूर्वमुखस्वभावः रथेऽङ्गिरा पूर्वमुखस्वभावः सौम्ये सुदीर्घे चतुरश्रपीठे रथेऽङ्गिराः पूर्वमुखस्वभावः सौम्ये सुदीर्घे चतुरश्रपीठे रथेऽङ्गिरा पूर्वमुखस्वभावः सौम्ये सुदीर्घे चतुरश्रपीठे रथेऽङ्गिरा पूर्वमुखस्वभावः दण्डाक्षमाला जलपात्रधारे दण्डाक्षमाला जलपात्रधारी
दण्डाक्षमाला जलपात्रधारी सिन्ध्वाख्यदेशे वरदः सुजीवः सिन्ध्वाख्यदेशे वरदः सुजीवः सिन्ध्वाख्यदेशे वरदः सुजीवः दण्डाक्षमाला जलपात्रधारी सिन्ध्वाख्यदेशे वरदः सुजीवः दण्डाक्षमाला जलपात्रधारी सिन्ध्वाख्यदेशे वरदः सुजीवः दण्डाक्षमाला जलपात्रधारी सिन्ध्वाख्यदेशे वरदः सुजीवः पीताम्बरः पीतवपुः किरीटी 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 चतुर्भुजो देवगुरुः प्रशान्तः चतुर्भुजो देवगुरुः प्रशान्तः चतुर्भुजो देवगुरुः प्रशान्तः पीताम्बरः पीतवपुः किरीटी चतुर्भुजो देवगुरुः प्रशान्तः पीताम्बरः पीतवपुः किरीटी चतुर्भुजो देवगुरुः प्रशान्तः पीताम्बरः पीतवपुः किरीटी चतुर्भुजो देवगुरुः प्रशान्तः दधाति दण्डं च कमण्डलुं च 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 तथाक्षसूत्रं वरदोऽस्तु तस्मै तथाक्षसूत्रं वरदोऽस्तु तस्मै तथाक्षसूत्रं वरदोऽस्तु तस्मै दधाति दण्डं च कमण्डलुं च तथाक्षसूत्रं वरदोऽस्तु तस्मै दधाति दण्डं च कमण्डलुं च तथाक्षसूत्रं वरदोऽस्तु तस्मै दधाति दण्डं च कमण्डलुं च तथाक्षसूत्रं वरदोऽस्तु तस्मै सौम्ये सुदीर्घे चतुरश्रपीठे रथे गिराः पूर्वमुखस्वभावः दण्डाक्षमाला जलपात्रधारी सिन्ध्वाख्यदेशे वरदः सुजीवः पीताम्बरः पीतवपुः किरीटी चतुर्भुजो देवगुरुः प्रशान्तः दधाति दण्डं च कमण्डलुं च तथाक्षसूत्रं वरदोऽस्तु तस्मै सौम्ये सुदीर्घे चतुरश्रपीठे रथेङ्गिरा पूर्वमुखस्वभावः
दण्डाक्षमाला जलपात्रधारी सिन्वाख्यदेशे वरदः सुजीवः पीताम्बरः पीतवपुः किरीटी चतुर्भुजो देवगुरुः प्रशान्तः दधाति दण्डं शकमण्डलं च तथाक्षसूत्रं वरदोऽस्तु तस्मै बृहस्पते अतियदर्यो बृहस्पते अतियधर्यो बृहस्पते अतियधर्यो बृहस्पते अतियदर्यो बृहस्पते अतियधर्यो बृहस्पते अतियधर्यो अर्हा 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 द्युमद्विभाति 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 बृहस्पते अतियदर्यो अर्हा द्युमद्विभाति बृहस्पते अतियधर्यो अर्हा द्युमद्विभाति बृहस्पते अतियधर्यो अर्हा द्युमद्विभाति क्रतुमज्जनेषु 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 बृहस्पते अतियदर्यो अर्हा द्युमद्विभाति क्रतुमज्जनेषु बृहस्पते अतियधर्यो अर्हा द्युमद्विभाति क्रतुमज्जनेषु बृहस्पते अतियधर्यो अर्हा द्युमद्विभाति क्रतुमज्जनेषु यद्दीदयच्च वसर्त यद्दीदयच्च वसर्त यद्दीदयच्च वसर्त यद्दीदयच्च वसर्त यद्दीदयच्च वसर्त यद्दीदयच्च वसर्त प्रजाततदस्मासु 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 यद्दीदयच्च वसर्त प्रजाततदस्मासु यद्दीदयच्च वसर्त प्रजाततदस्मासु यद्दीदयच्च वसर्त प्रजाततदस्मासु द्रविणं धेहि चित्रम् द्रविणं देहि चित्रम् द्रविणं देहि चित्रम् यद्दीदयच्च वसर्त प्रजाततदस्मासु द्रविणं देहि चित्रम् यद्दीदयच्च वसर्त प्रजाततदस्मासु द्रविणं देहि चित्रम् यद्दीदयच्च वसर्त प्रजाततदस्मासु द्रविणं देहि चित्रम् बृहस्पते अतियदर्यो अर्हा द्युमद्विभाति क्रतुमज्जनेषु बृहस्पते अतियधर्यो अर्हा द्युमद्विभाति क्रतुमज्जनेषु बृहस्पते अतियधर्यो अर्हा द्युमद्विभाति क्रतुमज्जनेषु यद्दीदयच्च वसर्त प्रजाततदस्मासु द्रविणं देहि चित्रम् यद्दीदयच्च वसर्त प्रजाततदस्मासु द्रविणं देहि चित्रम् यद्दीदयच्च वसर्त प्रजाततदस्मासु द्रविणं देहि चित्रम् इन्द्रमरुत्व इह पाहि सोमम् इन्द्रमरुत्व इह पाहि सोमम्
ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಯಥಾ ಶಾರ್ಯಾತೆ ಯಥಾ ಶಾರ್ಯಾತೆ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸು ತಸ್ಯ ಅಪಿಬಸ್ಸು ತಸ್ಯ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸು ತಸ್ಯ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸು ತಸ್ಯ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸು ತಸ್ಯ ತವ ಪ್ರಣೀತಿ ತವ ಪ್ರಣೀತಿ ತವ ಪ್ರಣೀತಿ ತವ ಶೂರಶರ್ಮನ್ ತವ ಶೂರಶರ್ಮನ್ ತವ ಶೂರಶರ್ಮನ್ ನಾವಿವಾಸಂತಿ 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 ತವ ಶೂರಶರ್ಮನ್ ನಾವಿವಾಸಂತಿ ತವ ಶೂರಶರ್ಮನ್ ನಾವಿವಾಸಂತಿ ತವ ಶೂರಶರ್ಮನ್ ನಾವಿವಾಸಂತಿ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ಕವಯಸ್ಸು ಯಜ್ಞಾಃ ಕವಯಸ್ಸು ಯಜ್ಞಾಃ ಕವಯಸ್ಸು ಯಜ್ಞಾಃ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ಕವಯಸ್ಸು ಯಜ್ಞಾಃ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ಕವಯಸ್ಸು ಯಜ್ಞಾಃ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ಕವಯಸ್ಸು ಯಜ್ಞಾಃ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸು ತಸ್ಯ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸು ತಸ್ಯ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿಬಸ್ಸು ತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ಕವಯಸ್ಸು ಯಜ್ಞಾಃ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ಕವಯಸ್ಸು ಯಜ್ಞಾಃ ತವ ಪ್ರಣೀತಿ ತವ ಶೂರಶರ್ಮನ್ ನಾವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜಜ್ಞಾನಂ ಪ್ರಥಮಂ ಬ್ರಹ್ಮಜಜ್ಞಾನಂ ಪ್ರಥಮಂ ಬ್ರಹ್ಮಜಜ್ಞಾನಂ ಪ್ರಥಮಂ ಬ್ರಹ್ಮಜಜ್ಞಾನಂ ಪ್ರಥಮಂ ಬ್ರಹ್ಮಜಜ್ಞಾನಂ ಪ್ರಥಮಂ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾ ಪುರಸ್ತಾ ದ್ವಿಸೀಮತಃ ಸುರುಚೋ ದ್ವಿಸೀಮತಃ ಸುರುಚೋ ದ್ವಿಸೀಮತಃ ಸುರುಚೋ ಪುರಸ್ತಾದ್ವಿಸೀಮತಃ ಸುರುಚೋ ಪುರಸ್ತಾದ್ವಿಸೀಮತಃ ಸುರುಚೋ ಪುರಸ್ತಾದ್ವಿಸೀಮತಃ ಸುರುಚೋ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನ ಆವಹ ವೇನ ಆವಹ ವೇನ ಆವಹ ಬ್ರಹ್ಮಜಜ್ಞಾನಂ
ಜ್ಞಾನಂ ಪ್ರಥಮಂ ಪುರಸ್ತಾದ್ವಿಷೀಮತಃ ಸುರುಚೋ ವೇನ ಆವಹ. ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಷೀಮತಃ ಸುರುಚೋ ವೇನ ಆವಹ. ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಷೀಮತಃ ಸುರುಚೋ ವೇನ ಆವಹ. ಸ ಬುದ್ಧ್ನಿಯಾ ಉಪಮಾ ಅಸ್ಯ ಸಬುದ್ಧ್ನಿಯಾ ಉಪಮಾ ಅಸ್ಯ ಸಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ವಿಷ್ಠಾ ಸತಶ್ಚ ವಿಷ್ಠಾ ಸತಶ್ಚ ಸ ಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಸಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಸಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋನಿಮಸತಶ್ಚ ವಿವಹ ಯೋನಿಮಸತಶ್ಚ ವಿವಹ ಯೋನಿಮಸತಶ್ಚ ವಿವಹ. ಸ ಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋನಿಮಸತಶ್ಚ ವಿವಹ. ಸಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋನಿಮಸತಶ್ಚ ವಿವಹ. ಸಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋನಿಮಸತಶ್ಚ ವಿವಹ. ಹೋದ್ರಿ. ಬೃಹಸ್ಪತೆ ಅತಿಯಧರ್ಯೋ ಹರ್ಹ ದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ಗೀದ ಯಚ್ಚ ವಸರ್ತ ಪ್ರಜಾತ ತಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾ ಶಾಯಾತೆ ಅಪಿಬಸ್ಸು ತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ. ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಷೀಮತಃ ಸುರುಚೋ ವೇನ ಆವಹ. ಸಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋನಿಮಸತಶ್ಚ ವಿವಹ. ಬೃಹಸ್ಪತಿಂ ಸಾಂಗಂ ಸಾಯುಧಂ ಸವಾಹನಂ ಸಶಕ್ತಿಂ ಪತ್ನಿ ಪುತ್ರ ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೂರ್ಯಗ್ರಹಸ್ಯ ಉತ್ತರದಿಗ್ಭಾಗೆ ದೀರ್ಘಚತುರಶ್ರಮಂಡಲೆ ಚನಕಧಾನ್ಯಸ್ಯೋಪರಿ ಭಗವಂತಂ. ಬೃಹಸ್ಪತಿಂ ಸಾಂಗಂ ಸಾಯುಧಂ ಸವಾಹನಂ ಸಶಕ್ತಿಂ ಪತ್ನಿ ಪುತ್ರ ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಂ ಸೂರ್ಯಗ್ರಹಸ್ಯ ಉತ್ತರದಿಗ್ಭಾಗೆ ದೀರ್ಘಚತುರಶ್ರಮಂಡಲೆ ಚಣಕಧಾನ್ಯಸ್ಯೋಪರಿ ಭಗವಂತಂ. ಬೃಹಸ್ಪತಿಂ ಸಾಂಗಂ ಸಾಯುಧಂ ಸವಾಹನಂ ಸಶಕ್ತಿಂ ಪತ್ನಿ ಪುತ್ರ ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಂ ಸೂರ್ಯಗ್ರಹಸ್ಯ ಉತ್ತರದಿಗ್ಭಾಗೆ ದೀರ್ಘಚತುರಶ್ರಮಂಡಲೆ ಚಣಕಧಾನ್ಯಸ್ಯೋಪರಿ ಭಗವಂತಂ. ಓಂ ಭೂಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭೂಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭೂಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಗುಂ ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭೂರ್ಭುವಸ್ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭೂರ್ಭುವಸ್ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಓಂ ಭೂರ್ಭುವಸ್ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಈ ರೀತಿಯಾಗಿ ಸರಿಯಾಗಿ ಉಚ್ಚಾರ ಶುದ್ಧವಾಗಿ
ನ್ಯಾಸ ಮಾಡಿ ಧ್ಯಾನ ಮಾಡಿ ಮಂತ್ರಪೂರ್ವಕ ಆ ಗ್ರಹವನ್ನು ಆವಾಹನೆ ಮಾಡಿ ಕೈಲಿಂದ ಆದಷ್ಟು ಸಾಧ್ಯವಾದಷ್ಟು ಷೋಡಶೋಪಚಾರಗಳಿಂದನೋ ಅಷ್ಟೋಪಚಾರಗಳಿಂದನೋ ಅಥವಾ ಪಂಚೋಪಚಾರಗಳಿಂದನೋ ಸರಿಯಾಗಿ ವ್ಯವಸ್ಥಿತವಾಗಿ ಮಂತ್ರಬದ್ಧವಾಗಿ ಪೂಜೆ ಮಾಡಿ ಆ ಗ್ರಹಕ್ಕೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡ್ರೆ ಈ ಗ್ರಹ ಶಾಂತವಾಗಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.